ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಏನು ಅಂದರೆ ಯಾರ್ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬೇಕು ಗೊತ್ತಾ, ಯಾರ್ಯಾರು ಅಂತ ಅದರಲ್ಲಿ PDF ಅಲ್ಲಿ ಇದೆ. ಮತ್ತು ತಿಳಿಸಿದ್ದಾರೆ ನಮಗೆ 5 ನೋಟಿಫಿಕೇಷನ್ಗಳಿಗೂ ಒಂದೇ ಬಾರಿ ಎಕ್ಸಾಮ್. ಇದು ತುಂಬ ಇಂಪಾರ್ಟೆಂಟು. 5 ನೋಟಿಫಿಕೇಷನ್ ಆಗಿದೆಯಲ್ಲ, KSRP, VAO, CR ಮುಂತಾದವು, ಅವಕ್ಕೆಲ್ಲ ಒಂದೇ ಸರಿ ಕಡ್ಡಾಯ ಕನ್ನಡ ಎಕ್ಸಾಮ್ ಮಾಡ್ತಾ ಇದ್ದಾರೆ. ಅದ್ರ ಫುಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ. KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಫಿಷಿಯಲ್ ಆಗಿ ಪ್ರಕಟಣೆ ಮಾಡಿದೆ ತಮ್ಮ ವೆಬ್ಸೈಟಲ್ಲಿ. ಏನಿದೆ ಅಂತ ನೋಡೋಣ ಬನ್ನಿ. ಸರ್ಕಾರ ಅಧಿಸೂಚನೆ ಸಂಖ್ಯೆ 102 ಓಕೆ 18/3/2025ರಂತೆ ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಥವಾ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಿ ಸದರಿ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಸಲಾಗ್ತದೆ. ಅಂದರೆ ಏನು ಹೇಳಿದ್ದಾರೆ, ಫಸ್ಟ್ ಪಾಯಿಂಟು, ನೀವು SLC ಮತ್ತು PUC ಮತ್ತಿತರ ಯಾವುದೇ ಇದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದಿದ್ದೀರಾ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಓದಿದ್ದೀರಾ, ಹಾಗಾದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋಂಗಿಲ್ಲ. ಇದರಿಂದ ನಿಮಗೆ ಈ ವಿನಾಯಿತಿ ನೀಡಿಬಿಟ್ಟಿದ್ದಾರೆ. ಯಾರು? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ಯಾರಿಗೆ? SLC ಮತ್ತು PUCಯಲ್ಲಿ ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಯಾರು ಕನ್ನಡ ಓದಿರ್ತೀರಿ ನೋಡಿ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು, ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಸಿಕ್ಕಿದೆ. ಮತ್ತು ಇನ್ಯಾರಿಗೆ ಸಿಕ್ಕಿದೆ ಸರ್ ಅಂತ ಕೇಳಿದ್ರೆ, ಮತ್ತು ಹಿಂದೆ KE ಅವರು ಮಾಡಿರೋ ಇದಾಗಲಿ ಅಥವಾ KPSC ಪ್ರಾಧಿಕಾರಗಳು ಮಾಡಿರುವ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆಯಲ್ಲ, ಅದರಲ್ಲೂ ಉತ್ತೀರ್ಣರಾಗಿದ್ದೀರಾ, ಹಾಗಾದರೆ ನಿಮಗೂ ವಿನಾಯಿತಿ ಇದೆ. ಈ ರೀತಿ ಯಾರ್ಯಾರು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀಬಾರ್ದು ಅಂತ ತಿಳಿಸಿದ್ದಾರೆ. ಯಾರ್ಯಾರು? SLCಯಲ್ಲಿ, PUCಯಲ್ಲಿ ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಲ್ಲಿ ಯಾವುದಾದ್ರೂ ಓದಿರ್ಬೋದು ಅಂತಹ ಅಭ್ಯರ್ಥಿಗಳು, ಮತ್ತು ಹಿಂದೆ KE ಅಥವಾ KPSC ನಡೆಸಿರುವ ಪ್ರಾಧಿಕಾರದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸಾಗಿದ್ದರೆ ಅಂಥವ್ರಿಗೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯೋಂಗಿಲ್ಲ ಅಂತ KEA ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದೆ. ಇದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಂತರ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅಧಿಸೂಚಿಸಿರುವ ಉಳಿಕೆ ಮೂಲವೃಂದ ಹಾಗೂ ಕಲ್ಯಾಣ ಕರ್ನಾಟಕ ವೃಂದ ಈ ಕೆಳಕಂಡ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅನ್ವಯವಾಗುವ ಅಭ್ಯರ್ಥಿಗಳಿಗೆ ಮಾತ್ರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷಾ ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ. ಇವಾಗ ನಾವು SLC ಕನ್ನಡ ಓದಿಲ್ಲ, PUC ಎಲ್ಲೂ ಓದಿಲ್ಲ, ಈ ರೀತಿ ಇದ್ದವ್ರಿಗೆ ಒಂದು ಅಧಿಕೃತವಾಗಿ ಕಡ್ಡಾಯ ಕನ್ನಡ ಎಕ್ಸಾಮ್ ಪರೀಕ್ಷಾ ದಿನ ಸೂಚನೆ ಮಾಡಿದ್ದಾರೆ. ಆದರೆ ಯಾವ್ಯಾವ ಅಪ್ಲಿಕೇಶನ್ ಯಾವ್ಯಾವ ಹುದ್ದೆಗೆ ಹಾಕಿದ್ದೀರ ನೋಡಿ, ನೀವು ಪೊಲೀಸ್ ಇಲಾಖೆಯ CR, DR, KSRP, IRB, KSISF ಕಾನ್ಸ್ಟೇಬಲ್ ಹುದ್ದೆಗೆ ಹಾಕಿದ್ದೀರಾ. ಓಕೆ. ಕಂದಾಯ ಇಲಾಖೆಯ ಗ್ರಾಮಾಡಳಿತ ಹುದ್ದೆಗೆ ಹಾಕಿದ್ದೀರಾ. ಭೂಮಾಪಕರ ಹುದ್ದೆಗೆ ಹಾಕಿದ್ದೀರಾ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರ ಹುದ್ದೆಗೆ ಹಾಕಿದ್ದೀರಾ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೆಲೆಕ್ಷನ್ ಆಫೀಸರ್ಗೆ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ. ನೋಡಿ, ಇಷ್ಟು ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನ್ ಯಾವುದಕ್ಕನ ಹಾಕಿರ್ರಿ, ಎಲ್ಲದಕ್ಕೂ ಒಂದೇ ಬಾರಿ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತೈತೆ. ಅದೇ ನಿಮಗೆ ತುಂಬ ಇಂಪಾರ್ಟೆಂಟು. ನೋಡಿ, KEA ಪೊಲೀಸ್ ಎಕ್ಸಾಮು, VAO ಭೂಮಾಪಕ ಶಿಕ್ಷಣ ಹುದ್ದೆ ಶಿಕ್ಷಕರ ಹುದ್ದೆಗಳು,
ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಸೆಲೆಕ್ಷನ್ ಆಫೀಸರು ಇವೆಲ್ಲದಕ್ಕೂ ಒಂದೇ ಬಾರಿ ಕಡ್ಡಾಯ ಕನ್ನಡ ನಡೀತಿದೆ. ಯಾವ ಡೇಟು ನೋಡೋಣ ಬನ್ನಿ. ನೋಡಿ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷಾ ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಕಡ್ಡಾಯ ಕನ್ನಡಕ್ಕೆ ವೇಳಾಪಟ್ಟಿ ಕೊಟ್ಟಿದ್ದಾರೆ ನೋಡಿ. 22/8/2026 ಶನಿವಾರದಂದು 22/8/2026 ಶನಿವಾರದಂದು ಕನ್ನಡ ಭಾಷಾ ಪರೀಕ್ಷೆ ಮಧ್ಯಾಹ್ನ 3ರಿಂದ ಸಂಜೆ 5ರವರೆಗೆ ನಡೀತದೆ. ಸಂಜೆ 5ರವರೆಗೆ ನಡೀತದೆ. ಎಷ್ಟು ಮಾರ್ಕ್ಸಿಗೆ ಸರ್ ಅಂತ ಕೇಳಿದ್ರೆ 150 ಮಾರ್ಕ್ಸ್ಗೆ 150 ಮಾರ್ಕ್ಸ್ಗೆ ನಡೀತದೆ. ಎಷ್ಟು ಪ್ರಶ್ನೆ ಇರ್ತವೆ? 100 ಪ್ರಶ್ನೆ ಇರ್ತವೆ. ಅಂದರೆ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್. ಇದು ಅರ್ಥ ಆಯಿತು ಅನ್ಕೊತೀನಿ. ಏನು 22ನೇ ತಾರೀಕು 8/2026 ಎಕ್ಸಾಮು ಶನಿವಾರ, ಕನ್ನಡ ಭಾಷಾ ಪರೀಕ್ಷೆ ಮಧ್ಯಾಹ್ನ 3ರಿಂದ 5 ಸಂಜೆ 5ರವರೆಗೆ, ಮತ್ತು 150 ಮಾರ್ಕ್ಸ್ಗೆ 100 ಪ್ರಶ್ನೆ. ಇದು ಅರ್ಥ ಆಯಿತು ಅನ್ಕೊತೀನಿ. ಬನ್ನಿ ಒಂದು ಸ್ವಲ್ಪ ಸೂಚನೆ ಇದೆ ನೋಡೋಣ. ನೋಡಿ ಇಲ್ಲಿ ಸೂಚನೆಗಳು ಕೊಟ್ಟಿದ್ದಾರೆ. ಪ್ರತಿ ಪ್ರಶ್ನೆಗೆ 1.5 ಅಂಕ. ಓಕೆ. ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಅಂದರೆ ಮಲ್ಟಿಪಲ್ ಚಾಯ್ಸ್ ABCD ಮಾಮೂಲಿ ಇದೇ ಥರನೇ ಇರ್ತದೆ. ಓಕೆ. ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಲು ಅನ್ವಯಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 50 ಅಂಕ ಗಳಿಸಲೇಬೇಕು. ಇದು ಇಂಪಾರ್ಟೆಂಟು. ನೀವೇನನ್ನ ಇಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ 50 ಮಾರ್ಕ್ಸ್ ತಗೊಳ್ಳೇಬೇಕು. 50 ಮಾರ್ಕ್ಸ್ ತಗೊಂಡ್ರಷ್ಟೇ ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಲಿಕ್ಕೆ ಸಾಧ್ಯ. ಅಂದರೆ ಇದ್ರಾಗ ಒಂದು ಮುಖ್ಯ ಪಾಯಿಂಟ್ ಏನು ಇರುತ್ತೆ ಅಂದರೆ ಋಣಾತ್ಮಕ ಮೌಲ್ಯ, ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀವು 100ಕ್ಕೆ 100 ಆಗಿ ಬರ್ಬೋದು ಆರಾಮಾಗಿ. ನೆಗೆಟಿವ್ ಕಟ್ಟಾಗಲ್ಲ. ಆದ್ದರಿಂದ ಋಣಾತ್ಮಕ ಮೌಲ್ಯಮಾಪನ ಇರೋದ್ರಿಂದ ನಿಮ್ಗೊಂದು ಯೂಸ್ ಆಗುತ್ತೆ. ನೋಡಿ 4ನೇದೇನಿದೆ, ಅಭ್ಯರ್ಥಿಯು ಕನ್ನಡ ಭಾಷಾ ಪರೀಕ್ಷೆಯು ಕೇವಲ ಅರ್ಹತಾ ಪರೀಕ್ಷೆಯಾಗಿರ್ತದೆ. ಅರ್ಹತೆ ಹೊಂದದ ಹೊರತು ಹುದ್ದೆಗೆ ಆಯ್ಕೆಯಾಗಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ನೀವು ಅರ್ಹತೆ ಪಡಿಬೇಕು. ಅರ್ಹತೆ ಪಡೆದ್ರೆ ನೆಕ್ಸ್ಟು ಎಕ್ಸಾಮ್ಗೆ ಬಿಡ್ತಾರೆ. ಇಲ್ಲಾಂದರೆ ಇಲ್ಲೇ ನಿಮ್ಮ ಡಿಸ್ಕ್ವಾಲಿಫೈ ಫೇಲ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ನೋಡಿ 5ನೇ ಪಾಯಿಂಟ್ ನೋಡಿ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದಿದ ಅಂಕಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ. ಅಂದರೆ ಇದು ಏನು ಕನ್ನಡ ಭಾಷೆಯಲ್ಲಿ ಅರ್ಹತೆ ಪಡೆದಿದ್ದಾನೆ ಅಂತ ಅಷ್ಟೇ ಬರುತ್ತೆ. ಯಾವುದೇ ಕಾರಣ ಇದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ಯಾವುದೇ ಈ ಅಂಕವನ್ನು ತಗೊಳ್ಳೋದಿಲ್ಲ. ಮತ್ತು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಅದು ನಮಗೆ ಬೆನಿಫಿಟ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಕಡ್ಡಾಯ ಕನ್ನಡ ಪರೀಕ್ಷೆ ಬಗ್ಗೆ. ಇನ್ನು ಯಾರು ನಿಮ್ಮ ಫ್ರೆಂಡ್ ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು ಅವು ಫ್ರೆಂಡ್ಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಥ್ಯಾಂಕ್ ಯು.